ಮಕ್ಕಳಿಗೋಸ್ಕರ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋಣ, ಅದುವೇ ಶಿಕ್ಷಣ. ಮಕ್ಕಳ ಶಿಕ್ಷಣವೇ ನಿಜವಾದ ಪಾಲನೆ ಪೋಷಣೆ, ಅದುವೇ ನಮ್ಮೆಲ್ಲರ ಹೊಣೆ. ವಿದ್ಯೆಯಿಂದ ಬುದ್ಧಿ, ಬುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮಾನ, ಮಾನದಿಂದ ಸನ್ಮಾನ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ವತಿಯಿಂದ ನಡೆಸುತ್ತಿರುವ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿರುವಂತಹ ಜ್ಞಾನಧಾರೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಇಸ್ಮಾಯಿಲ್ ಜಬೀವುಲ್ಲಾ. ನಾನು ಪಾತಪಾಳ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಭೌತಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ರೇ ಆಪ್ಟಿಕ್ಸ್ ಚಾಪ್ಟರಲ್ಲಿ ರಿಫ್ರಾಕ್ಷನ್ ಎಂದರೇನು, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಎಂದರೇನು ಮತ್ತು ರಿಫ್ರಾಕ್ಷನ್ ಥ್ರೂ ಎ ಪ್ರಿಸಮ್ ಹಾಗೂ ರಿಫ್ರಾಕ್ಷನ್ ಥ್ರೂ ಸ್ಪೆರಿಕಲ್ ಸರ್ಫೇಸಸ್ ಬಗ್ಗೆ ಅಧ್ಯಯನ ಮಾಡಿದ್ದೀರಾ. ಇವತ್ತಿನ ತರಗತಿಯಲ್ಲಿ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಮತ್ತು ಎಫೆಕ್ಟಿವ್ ಫೋಕಲ್ ಲೆಂತ್ ಆಫ್ 2 ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ರಿಫ್ರಾಕ್ಷನ್ ಥ್ರೂ ಸ್ಪೆರಿಕಲ್ ಸರ್ಫೇಸಸ್ ಕಾನ್ಸೆಪ್ಟನ್ನು ಅಲ್ಲಿ ಅಧ್ಯಯನ ಮಾಡುವಾಗ ನಮಗೆ ಈ ರಿಲೇಷನ್ ಬಂದಿತ್ತು. N2/V minus N1/U is equal to N2 minus N1 divided by R. ಈ ಒಂದು ರಿಲೇಷನ್, this is the relation related to refraction through spherical surfaces. ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಬಗ್ಗೆ ಅಧ್ಯಯನ ಮಾಡೋಣ. ಮಕ್ಕಳೇ, ನಮಗೆ ಕೆಲವೊಂದು ರೀತಿಯ ದೃಷ್ಟಿದೋಷಗಳಿರುತ್ತೆ. ಕೆಲವರಿಗೆ ಹತ್ರ ಇರೋದು ಕಾಣಿಸುತ್ತೆ, ದೂರ ಇರೋದು ಕಾಣಿಸಲ್ಲ, ಅದಕ್ಕೆ ಶಾರ್ಟ್ ಸೈಟೆಡ್ನೆಸ್ ಅಂತ ಕರಿತೀವಿ. ಕೆಲವರಿಗೆ ದೂರ ಇರೋದು ಚೆನ್ನಾಗಿ ಕಾಣಿಸುತ್ತೆ, ಹತ್ರ ಇರೋದು ಕಾಣಿಸಲ್ಲ, ಅದಕ್ಕೆ ಲಾಂಗ್ ಸೈಟೆಡ್ನೆಸ್ ಅಂತ ಕರಿತೀವಿ. ನಾವು ಡಾಕ್ಟರ್ಸ್ ಹತ್ರ ಹೋದಾಗ ಡಾಕ್ಟರ್ಸ್ ನಮ್ಗೆ ಏನು ಹೇಳ್ತಾರೆ ಅಂದರೆ, ನೀವು ಪ್ಲಸ್ ಪವರ್ ಇರುವಂತಹ ಲೆನ್ಸನ್ನು ತೆಗೆದುಕೊಳ್ಳಿ ಅಥವಾ ಮೈನಸ್ ಪವರ್ ಇರುವಂತಹ ಲೆನ್ಸನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಆ ದೃಷ್ಟಿದೋಷವನ್ನು ಸರಿಪಡಿಸೋದಕ್ಕೆ ಲೆನ್ಸನ್ನು ತಯಾರಿಸೋದು ಹೇಗೆ, ಯಾವ ಒಂದು ಫಾರ್ಮುಲಾ ಇದೆ ಆ ಲೆನ್ಸನ್ನು ತಯಾರು ಮಾಡೋದಕ್ಕೆ ಅಂತ ಹೇಳಿದ್ರೆ, ಇವತ್ತಿನ ಕ್ಲಾಸಲ್ಲಿ ಆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಇದ್ರ ಬಗ್ಗೆ ಅಧ್ಯಯನ ಮಾಡೋಣ. ವಿದ್ಯಾರ್ಥಿಗಳೇ, in today's class let us try to understand lens makers formula. ನೋಡಿ, ಒಂದು ಥಿನ್ ಲೆನ್ಸ್ ತಗೊಳ್ಳಿ, ಒಂದು ಕಾನ್ವೆಕ್ಸ್ ಲೆನ್ಸ್. ಈ ಚಿತ್ರದಲ್ಲಿ O is the luminous point object. ಇಲ್ಲಿ ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆ, ಇದರಲ್ಲಿ 2 ಕರ್ವ್ಡ್ ಸರ್ಫೇಸಸ್ ಇದೆ. ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ N2. Let I dash be the virtual image and I be the real image. ಇಲ್ಲಿ ಇಮೇಜ್ ಫಾರ್ಮೇಷನ್ ಯಾವ ರೀತಿ ಆಗುತ್ತೆ? ಇಲ್ಲಿ ಇಮೇಜ್ ಫಾರ್ಮೇಷನ್ 2 ಹಂತದಲ್ಲಿ ನಾವು ಕಲಿಬೇಕಾಗುತ್ತೆ. ಮೊದಲನೇ ಹಂತವೇನು ಅಂತ ಹೇಳಿದ್ರೆ, ಇಲ್ಲಿ 2ನೇ ಸರ್ಫೇಸ್ ಇಲ್ಲ ಅಂದ್ಕೊಳ್ಳಿ. ಹಿಯರ್ ಯು ಹ್ಯಾವ್ ಓನ್ಲಿ 1 ಸರ್ಫೇಸ್ ಅಂದ್ಕೊಳ್ಳೋಣ, ABC. ಈ ರಿಫ್ರಾಕ್ಷನ್ ಥ್ರೂ ದ ಸರ್ಫೇಸ್ ABC ನ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಇಲ್ಲಿ ABC ರಿಫ್ರಾಕ್ಷನ್ ಥ್ರೂ ABC ನ ನಾವು ನೋಡಿದಾಗ ನೋಡಿ, ಇದರ ಸರ್ಫೇಸ್ ಸ್ಪೆರಿಕಲ್ ಸರ್ಫೇಸ್ ಹೀಗಿದೆ. ಇದರ ರೇಡಿಯಸ್ ಆಫ್ ಕರ್ವೇಚರ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಬರೋದ್ರಿಂದ ನಾವು ಅದರ ರೇಡಿಯಸ್ ಆಫ್ ಕರ್ವೇಚರ್ನ ಪಾಸಿಟಿವ್ ಅಂತ ತಗೊಂತೀವಿ. ಇದು ಮೊದಲನೇ ಸ್ಪೆರಿಕಲ್ ಸರ್ಫೇಸ್ ಆಗಿರೋದ್ರಿಂದ ಇದರ ರೇಡಿಯಸ್ ಆಫ್ ಕರ್ವೇಚರ್ನ +R1 ಅಂತ ಕರೆಯೋಣ. ಓಕೆ, O is the luminous point object. ಯಾವಾಗ ಇದರಿಂದ ರೇ ಇನ್ಸಿಡೆಂಟ್ ಆಗುತ್ತೋ
ಇದರ ಇಮೇಜ್ ಫಾರ್ಮೇಷನ್ ಐ ಡ್ಯಾಶ್ ಹತ್ರ ಆಗುತ್ತೆ ಎಂದುಕೊಳ್ಳಿ ಮಕ್ಕಳೇ. ಅದು ಎಷ್ಟು ದೂರದಲ್ಲಿ ಅದರ ಇಮೇಜ್ ಫಾರ್ಮೇಷನ್ ಆಗಿದೆ ಅಂತ ಹೇಳಿದ್ರೆ ವಿ ಡ್ಯಾಶ್ ಅಷ್ಟು ದೂರದಲ್ಲಾಗಿದೆ. ಆಮೇಲೆ ಅಲ್ಲಿ ಇಮೇಜ್ ಫಾರ್ಮೇಷನ್ ಎಲ್ಲಾಗಿದೆ ಅಂತ ಊಹೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಇನ್ ದ ಸೆಕೆಂಡ್ ಮೀಡಿಯಂ. ಈಗ ನಾವು ಹಿಂದಿನ ತರಗತಿಯಲ್ಲಿ NUVR ಬಗ್ಗೆ ಆ ರಿಲೇಷನ್ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಆ ರಿಲೇಷನ್ ಇಲ್ಲೇ ಇದೆ, N2/V minus N1/U is equal to N2 minus N1 divided by R. ವಿದ್ಯಾರ್ಥಿಗಳೇ, ಈ ಒಂದು ಸ್ಟೇಜ್ 1 ನಲ್ಲಿ ನಾವು ಇಲ್ಲಿ ಇಮೇಜ್ ಫಾರ್ಮೇಷನ್ ಯಾವ ರೀತಿ ಆಗಿದೆಯೋ ಅದನ್ನ ಹಿಂದಿನ ತರಗತಿಯಲ್ಲಿ ಓದಂತಹ ರಿಲೇಷನ್ಗೆ ಅಪ್ಲೈ ಮಾಡಿ ನಾವು ಇಮೇಜ್ ಫಾರ್ಮೇಷನ್ ಹೇಗಾಗುತ್ತೆ, ಆ ಸಂಬಂಧ ಏನು ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಸೆಕೆಂಡ್ ಮೀಡಿಯಂ ಬಂದ್ಬಿಟ್ಟು ಗ್ಲಾಸ್, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ N2, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಆಗಿರೋದ್ರಿಂದ N2 divided by image distance, V dash is the image distance in the second medium. ಆದ್ರಿಂದ N2 divided by V dash. ಆಮೇಲೆ ಇಲ್ಲಿ ನೆಕ್ಸ್ಟ್ ಆ ರೇ ಬರ್ತಾ ಇರುವಂಥದ್ದು ಸೆಕೆಂಡ್ ಮೀಡಿಯಂ ಇಂದ ಫಸ್ಟ್ ಮೀಡಿಯಂ ಇಂದ ಬರ್ತಾ ಇರುವಂಥ ರೇ N1 divided by, ನೋಡಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಕಾರ್ಟಿಷಿಯನ್ ರೂಲ್ಸ್ ಬಗ್ಗೆ ಅಧ್ಯಯನ ಮಾಡಿದ್ವಿ. ಆ ಕಾರ್ಟಿಷಿಯನ್ ರೂಲ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾವು ಡಿಸ್ಟೆನ್ಸ್ನ ಇನ್ ದ ಡೈರೆಕ್ಷನ್ ಆಪೋಸಿಟ್ ಟು ಇನ್ಸಿಡೆಂಟ್ ರೇ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಅದನ್ನ ನೆಗೆಟಿವ್ ಆಗಿ ತಗೊಳ್ತೀವಿ. ಆದ್ದರಿಂದ ಈ ಯು ಏನಾಗುತ್ತಂದ್ರೆ ಮೈನಸ್ ಆಗುತ್ತೆ. ಮೈನಸ್ ಆಗೋದ್ರಿಂದ N2/V dash minus N1/U is equal to refractive index of second medium minus refractive index of first medium divided by radius of curvature of first medium, radius of curvature of first spherical surface ABC na spherical surface ಅದರ ರೇಡಿಯಸ್ ಆಫ್ ಕರ್ವೇಚರ್ ರೈಟ್ ಸೈಡ್ ಬರೋದ್ರಿಂದ ಅದನ್ನು +R1 ಅಂತ ಬರ್ಕೊಳ್ತೀವಿ. ನೋಡಿ ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ಈ ಒಂದು ಚಿತ್ರ ಇಂಪಾರ್ಟೆಂಟ್ ಇರಲ್ಲ, ಈ ಚಿತ್ರ ಬರೆಯುವಂಥ ಅವಶ್ಯಕತೆ ಇರಲ್ಲ. ನೀವು ಪರೀಕ್ಷೆಯಲ್ಲಿ ಬರೀಬೇಕಾಗಿರುವಂಥದ್ದು ಈ ಇಂಪಾರ್ಟೆಂಟ್ ಚಿತ್ರ ಮಾತ್ರ. ಇಲ್ಲಿ ನೀವು ಆರೋ ಮಾರ್ಕ್ಸ್ ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರೆ 1 ಮಾರ್ಕನ್ನು 1 ಅಂಕವನ್ನು ಕಳೆದುಕೊಳ್ತೀರ ನೀವು. ಅದರಿಂದ ಯಾವುದೇ ಕಾರಣಕ್ಕೂ ಆರೋ ಮಾರ್ಕ್ ಹಾಕೋದನ್ನು ಮರಿಬೇಡ್ರಿ. ನೋಡಿ, ಸ್ಟೇಜ್ 1 ನಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಇಲ್ಲಿ ಬಂದಿರುವಂಥ ರಿಲೇಷನ್ ಏನು ಅಂದರೆ N2/V dash diffractive index of second medium divided by image distance V dash minus diffractive index of first medium divided by object distance U. ಇಲ್ಲಿ ಮೈನಸ್ ಬಂದಿರುವಂಥ ಕಾರಣವೇನು ಅಂತ ಹೇಳಿದ್ರೆ ಇನ್ಸಿಡೆಂಟ್ ರೇ ಆಪೋಸಿಟ್ ಆಗಿ ನಾವು ಡಿಸ್ಟೆನ್ಸ್ ಅನ್ನ ಮೆಷರ್ ಮಾಡ್ತಾ ಇದೀವಿ, ಅದರಿಂದ ಮೈನಸ್ is equal to refractive index of second medium minus diffractive index of first medium divided by radius of curvature of first spherical surface ABC ಅಂತ ಕನ್ಸಿಡರ್ ಮಾಡ್ತೀವಿ. ಇದನ್ನ ಸಮೀಕರಣ 1 ಅಂತ ಕೊಡಿ. ಈಗ ಸ್ಟೇಜ್ 2 ಅರ್ಥ ಮಾಡ್ಕೊಳ್ಳಿ. ಎರಡನೇ ಸ್ಟೇಜಲ್ಲಿ, ಮೊದಲನೇ ಸ್ಟೇಜಲ್ಲಿ ನಾವು ADC ಇಲ್ಲ ಅಂದ್ಕೊಂಡ್ವಿ. ಇನ್ ದ ಆಬ್ಸೆನ್ಸ್ ಆಫ್ ADC ಮೊದಲನೇ ಸ್ಟೇಜಲ್ಲಿ ನಾವು ಅಧ್ಯಯನ ಮಾಡಿದ್ದೀವಿ. ಈಗ ಎರಡನೇ ಸ್ಟೇಜಲ್ಲಿ ನಾವು ರಿಫ್ರಾಕ್ಷನ್ ಥ್ರೂ ADC ಓದಬೇಕು. ರಿಫ್ರಾಕ್ಷನ್ ಥ್ರೂ ADC ಓದಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ABC ಸರ್ಫೇಸ್ ಇಲ್ಲ ಅಂತ ಊಹೆ ಮಾಡ್ಕೋಬೇಕು. ಲೆಟ್ ಅಸ್ ಅಸ್ಯೂಮ್ ದಟ್ ABC surface is absent and we have only the second spherical surface ADC ಮಾತ್ರ ಇದೆ ಅನ್ಕೊಳ್ಳೋಣ. ವಿದ್ಯಾರ್ಥಿಗಳ ಮೊದಲನೇ ಕೇಸಲ್ಲಿ ನಿಮಗೆ ಇಮೇಜ್ ಫಾರ್ಮೇಷನ್ ಐ ಡ್ಯಾಶ್ ಹತ್ರ ಆಗಿತ್ತು. ಈಗ ಇದೇ ಐ ಡ್ಯಾಶ್ ಏನ್ ಇಲ್ಲಿ ಬಂದಿದೆಯೋ ದಿಸ್ ಬಿಹೇವ್ಸ್ ಆಸ್ ದ ವರ್ಚುವಲ್ ಆಬ್ಜೆಕ್ಟ್ ಫಾರ್ ದ ಸೆಕೆಂಡ್ ಕೇಸ್. ಎರಡನೇ ಹಂತದಲ್ಲಿ ಅದು ನಮಗೆ ವರ್ಚುವಲ್ ಆಬ್ಜೆಕ್ಟ್ ತರ ಬಿಹೇವ್ ಮಾಡುತ್ತೆ.
ವರ್ಚುವಲ್ ಅಂತ ಹೇಳಿದ್ರೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರಲ್ಲ. ಎರಡನೇ ಮಾಧ್ಯಮದಲ್ಲಿ ಆ ಆಬ್ಜೆಕ್ಟ್ ನ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರಲ್ಲ. ಆದ್ರಿಂದ ನಾವು ಅದನ್ನ ವರ್ಚುವಲ್ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಲೆಟ್ ಐ ಡ್ಯಾಶ್ ಬಿ ದ ವರ್ಚುವಲ್ ಆಬ್ಜೆಕ್ಟ್ ಅಂಡ್ ಐ ಬಿ ಇಟ್ಸ್ ರಿಯಲ್ ಇಮೇಜ್. ಐ ಅನ್ನೋದು ಅದರ ರಿಯಲ್ ಇಮೇಜ್. ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಅದರ ರಿಯಲ್ ಇಮೇಜ್ ಫಾರ್ಮೇಶನ್ ಆಗಿದೆ ಅಂತ ಹೇಳಿದ್ರೆ ಅಟ್ ಎ ಡಿಸ್ಟೆನ್ಸ್ ವಿ ಫ್ರಮ್ ದ ಆಪ್ಟಿಕ್ ಸೆಂಟರ್. ವಿದ್ಯಾರ್ಥಿಗಳೇ, ಇದಕ್ಕೂ ಸಂಬಂಧವನ್ನ ಹಾಕಿದ್ರೆ ನಮಗೆ ಬರುವಂತಹ ರಿಸಲ್ಟ್ ಏನು ನೋಡಿ. ಬಹಳ ಕೇರ್ಫುಲ್ ಆಗಿ ಮಾಡ್ಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ತುಂಬಾ ಜನ ಮಕ್ಕಳು ತಪ್ಪು ಮಾಡ್ತಾರೆ. ಕೇರ್ಫುಲ್ ಆಗಿ ನೋಡಿ. ಇಲ್ಲಿ ಎರಡನೇ ಮಾಧ್ಯಮ ಬಂದ್ಬಿಟ್ಟು ಏರ್, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ N1. ಮೊದಲನೇ ಮಾಧ್ಯಮ ಬಂದ್ಬಿಟ್ಟು ಗ್ಲಾಸ್, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ N2. ಇಲ್ಲಿ ಬಹಳ ನೀಟಾಗಿ ನೀವು ಗಮನಿಸಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ತಪ್ಪು ಮಾಡಿ ನೀವು 2 ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನು ಕಳೆದುಕೊಳ್ತೀರಿ. ನೋಡಿ, ಇಲ್ಲಿ ಸೆಕೆಂಡ್ ಮೀಡಿಯಂ NUVR ರಿಲೇಷನ್ ಪ್ರಕಾರ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ, ಈ ಎರಡನೇ ಹಂತದಲ್ಲಿ ಸೆಕೆಂಡ್ ಮೀಡಿಯಂ ಬಂದ್ಬಿಟ್ಟು ಏರ್, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಡಿವೈಡೆಡ್ ಬೈ ಇಮೇಜ್ ಫಾರ್ಮೇಷನ್ ಎಲ್ಲಾಗಿದೆ. ರಿಯಲ್ ಇಮೇಜ್ ಫಾರ್ಮೇಷನ್ ಎಲ್ಲಾಗಿದೆ? ಐ ಹತ್ರ ಆಗಿದೆ. ಅದರ ದೂರ ಎಷ್ಟು, ಅದರ ಡಿಸ್ಟೆನ್ಸ್ ಎಷ್ಟು? ಲೆಟ್ ವಿ ಬಿ ದ ಇಮೇಜ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ N1 ಬೈ ವಿ ಮೈನಸ್. ಈ ಮೈನಸ್ ಯಾಕೆ? ಐ ಡ್ಯಾಶ್ ಅನ್ನ ನಾವು ವರ್ಚುವಲ್ ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಇಲ್ಲಿ ಮೊದಲನೇ ಮೀಡಿಯಂ ಬಂದ್ಬಿಟ್ಟು N2. ಆದ್ದರಿಂದ N2 ಡಿವೈಡೆಡ್ ಬೈ ವಿ ಡ್ಯಾಶ್. ಈ ಮೈನಸ್ ಬರೋದಕ್ಕೆ ಕಾರಣ ಇಲ್ಲಿ ನಾವು ಡಿಸ್ಟೆನ್ಸ್, ವರ್ಚುವಲ್ ಆಬ್ಜೆಕ್ಟ್ನ ಡಿಸ್ಟೆನ್ಸ್ ನಾವು ಇನ್ಸಿಡೆಂಟ್ ಆಗಿ ಆಪೋಸಿಟ್ ಆಗಿ ತಗೊಳ್ತಾ ಇದ್ದೀವಿ. ಆದ್ದರಿಂದ ಇದು ಮೈನಸ್ ಬರುತ್ತೆ. ಇಸ್ ಈಕ್ವಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ N1 ಮೈನಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಫಸ್ಟ್ ಮೀಡಿಯಂ N2 ಡಿವೈಡೆಡ್ ಬೈ. ನೋಡಿ ವಿದ್ಯಾರ್ಥಿಗಳಲ್ಲಿ ಬಹಳ ಕೇರ್ಫುಲ್ ಆಗಿ ಮಾಡಬೇಕು. ADC ಇದು ಎರಡನೇ ಸ್ಪೆರಿಕಲ್ ಸರ್ಫೇಸ್. ಇದರ ಸೆಂಟರ್ ಆಫ್ ಕರ್ವೇಚರ್ ಈ ಚಿತ್ರದಲ್ಲಿ ಎಡಗಡೆ ಬರುತ್ತೆ. ಎಡಗಡೆ ಬರೋದ್ರಿಂದ ಅದರ ರೇಡಿಯಸ್ ಆಫ್ ಕರ್ವೇಚರ್ನ ಮೈನಸ್ ಅಂತ ತೆಗೆದುಕೊಳ್ಳಬೇಕಾಗುತ್ತೆ. ಆದ್ದರಿಂದ ADC ಸರ್ಫೇಸ್ನ ರೇಡಿಯಸ್ ಆಫ್ ಕರ್ವೇಚರ್ ನಾವೇನಂತ ತಗೋಬೇಕಂದ್ರೆ -R2 ಅಂತ ತೆಗೆದುಕೋಬೇಕು. ಆದ್ದರಿಂದ ಈ ರಿಲೇಷನ್ ಏನಾಗುತ್ತಂದ್ರೆ N1 ಮೈನಸ್ N2 ಡಿವೈಡೆಡ್ ಬೈ -R2 ಅಂತ ಆಗುತ್ತೆ. ಇದಕ್ಕೆ ಸಮೀಕರಣ 2 ಅಂತ ಕೊಡಿ. ಈಗ ಸಮೀಕರಣ 1 ಇಲ್ಲಿದೆ. N2 by V dash minus N1 by U is equal to N2 minus N1 divided by R1 ಅಂತ ಮೊದಲನೇ ಸಮೀಕರಣ ಇದೆ. ಎರಡನೇ ಸಮೀಕರಣ ಇಲ್ಲಿ ಬಂದಿದೆ. N1 by V minus N2 divided by V dash is equal to N1 minus N2 divided by minus R2 ಅಂತ ಬಂದಿದೆ. Now let us add those two relations. ಆ ಎರಡು ರಿಲೇಷನ್ಸ್ ನ ಕೂಡಿದ್ದೀರಾ ಅಂತ ಹೇಳಿದ್ರೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಸಮೀಕರಣದಲ್ಲಿ N2 by V dash ಗೆ ಪ್ಲಸ್ ಚಿಹ್ನೆ ಇದೆ. ಎರಡನೇ ಸಮೀಕರಣದಲ್ಲಿ N2 by V dash ಗೆ ಮೈನಸ್ ಚಿಹ್ನೆ ಇದೆ. ಆದ್ದರಿಂದ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆಗಿಬಿಟ್ಟು ಏನು ಉಳ್ಕೊಳ್ಳುತ್ತೆ? LHS ಅಲ್ಲಿ ಏನು ಉಳ್ಕೊಳ್ಳುತ್ತೆ ಅಂತ ಹೇಳಿದ್ರೆ N1 by V ಮೈನಸ್ N1 by U ಮೈನಸ್ N1 by U is equal to, ಇಲ್ಲಿ ಮೊದಲನೇ ಸಮೀಕರಣದಲ್ಲಿ N2 ಮೈನಸ್ N1 ಡಿವೈಡೆಡ್ ಬೈ R1 ಮೈನಸ್ ಎರಡನೇ ಸಮೀಕರಣದಿಂದ N1 ಮೈನಸ್ N2 ಡಿವೈಡೆಡ್ ಬೈ R2 ಅಂತ ಬಂದಿದೆ. ಇದನ್ನು ರಿಅರೇಂಜ್ ಮಾಡೋಣ. ರಿಅರೇಂಜ್ ಮಾಡಿದ್ರೆ ಏನಾಗುತ್ತಂದರೆ ಇಲ್ಲಿ ನಮಗೆ ನೋಡಿ ಅಂಶದಲ್ಲಿ N2 ಮೈನಸ್ N1 ಅಂತ ಇದೆ, ಇಲ್ಲಿ N1 ಮೈನಸ್ N2 ಅಂತ ಇದೆ. ಅಲ್ಲಿ ನೆಗೆಟಿವ್ ಸೈನ್ನ ನೀವು ಕಾಮನ್ ತೆಗೆದಿದ್ದೀರಾ ಅಂತ ಹೇಳಿದ್ರೆ ಆವಾಗ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಅಂದರೆ ಪ್ಲಸ್ ಆಗುತ್ತೆ.
ಆವಾಗ ಈ ಸಮೀಕರಣ ಏನಾಗುತ್ತಂದರೆ N1/V ಮೈನಸ್ N1/U ಇಸ್ ಈಕ್ವಲ್ ಟು N2 ಮೈನಸ್ N1/R1 ಪ್ಲಸ್ N2 ಮೈನಸ್ N1 ಡಿವೈಡೆಡ್ ಬೈ R2 ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಇವೆರಡರಲ್ಲಿನೂ N1 ಕಾಮನ್ ಇದೆ. N1 ಕಾಮನ್ ಇರೋದ್ರಿಂದ N1 ಕಾಮನ್ ತೆಗೆದ್ರೆ ಏನು ಉಳ್ಕೊಳ್ಳುತ್ತಂದರೆ 1 ಆಬ್ಜೆಕ್ಟ್ ಡಿಸ್ಟೆನ್ಸ್ V 1 ಇಮೇಜ್ ಡಿಸ್ಟೆನ್ಸ್ V ಮೈನಸ್ 1 ಆಬ್ಜೆಕ್ಟ್ ಡಿಸ್ಟೆನ್ಸ್ U ಇಸ್ ಈಕ್ವಲ್ ಟು ಇವೆರಡರಲ್ಲಿ N2 ಮೈನಸ್ N1 ಕಾಮನ್ ಇದೆ. ಇದನ್ನು ಕಾಮನ್ ತೆಗೆದ್ರೆ ಏನು ಉಳಿಯುತ್ತಂದರೆ 1/R1 ಪ್ಲಸ್ 1/R2 ಉಳಿಯುತ್ತೆ. ಇಲ್ಲಿ ಇಂಟು N1 LHS ಇಂದ RHSಗೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತಂದರೆ N2 ಮೈನಸ್ N1 ಡಿವೈಡೆಡ್ ಬೈ N1 ಆಗುತ್ತೆ. N2 ಮೈನಸ್ N1 ಅಂದರೆ ನಾವು ಸ್ನೇಲ್ಸ್ ಲಾದಲ್ಲಿ ಓದಿದ್ದೀವಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಂ ಅಂತ. ಮೈನಸ್ N1/N1 ಕ್ಯಾನ್ಸಲ್ ಆಗಿಬಿಟ್ಟು 1 ಉಳ್ಕೊಳ್ಳುತ್ತೆ. ಆದ್ದರಿಂದ ಈ ಸಮೀಕರಣ ಏನಾಗುತ್ತೆ ಅಂದರೆ 1/V ಮೈನಸ್ 1/U ಇಸ್ ಈಕ್ವಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಂ ಮೈನಸ್ 1 ಇಂಟು 1/R1 ಪ್ಲಸ್ 1/R2 ಅಂತ ಬರುತ್ತೆ. ಇದಕ್ಕೆ ಸಮೀಕರಣ 3 ಅಂತ ಬಂತು. ನೋಡಿ ವಿದ್ಯಾರ್ಥಿಗಳೇ, ಈಗ ಒಂದು ಕಾನ್ವೆಕ್ಸ್ ಲೆನ್ಸ್ ನೀವು ತಗೊಂಡು ಬೇಕಾದರೆ ಎಕ್ಸ್ಪೆರಿಮೆಂಟ್ ಮಾಡಿ. ಒಂದು ಕಾನ್ವೆಕ್ಸ್ ಲೆನ್ಸನ್ನು ನೀವು ತಗೊಂಡು ಅದು ದೂರದ ಒಂದು ಇಮೇಜನ್ನು ನೀವು ನೋಡಿದ್ದೀರಾ ಅಂತ ಹೇಳಿದರೆ, ಒಂದು ಸ್ಕ್ರೀನ್ ಅಥವಾ ನೋಟ್ ಪುಸ್ತಕ ಇಟ್ಕೊಂಡು ನೋಡಿದ್ದೀರಾ ಅಂತ ಹೇಳಿದರೆ, ಅದರ ಇಮೇಜ್ ಫಾರ್ಮೇಷನ್ ಎಲ್ಲಾಗುತ್ತಂದರೆ ಇಟ್ ವಿಲ್ ಬಿ ಅಟ್ ದ ಪ್ರಿನ್ಸಿಪಾಲ್ ಫೋಕಸ್. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲೆನ್ಸ್ ಆ್ಯಂಡ್ ದ ಪ್ರಿನ್ಸಿಪಾಲ್ ಫೋಕಸ್ ವಿ ಕಾಲ್ ಇಟ್ ಆಸ್ ದ ಫೋಕಲ್ ಲೆಂತ್ ಅಂತ ಕರಿತೀವಿ. ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಫ್ ದ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ, ಆಬ್ಜೆಕ್ಟ್ ಇನ್ಫಿನಿಟಿ ಹತ್ರ ಇದೆ ಅಂತ ಹೇಳಿದ್ರು ಅದರ ಇಮೇಜ್ ಫಾರ್ಮೇಷನ್ ಎಲ್ಲಾಗ್ತಾ ಇದೆ ಅಂದರೆ ಇಟ್ ಈಸ್ ಅಟ್ ದ ಪ್ರಿನ್ಸಿಪಾಲ್ ಫೋಕಸ್ ಕ್ಯಾಪಿಟಲ್ ಎಫ್. ನಾವು ಆಲ್ರೆಡಿ ಓದಿದ್ದೀವಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಪ್ಟಿಕ್ ಸೆಂಟರ್ ಅಂಡ್ ದ ಪ್ರಿನ್ಸಿಪಾಲ್ ಫೋಕಸ್ ವಿ ಕಾಲ್ ಇಟ್ ಆಸ್ ಫೋಕಲ್ ಲೆಂತ್ ಅಂತ ಓದಿದ್ದೀವಿ. ಆದ್ರಿಂದ ನಾವು ಈಗ ಆಬ್ಜೆಕ್ಟ್ ಇನ್ಫಿನಿಟಿ ಹತ್ರ ಇದೆ ಅಂತ ಹೇಳಿದ್ರೆ, ಆಬ್ಜೆಕ್ಟ್ ಇಸ್ ಫ್ರಮ್ ಇನ್ಫಿನಿಟಿ ಅಂತ ಹೇಳಿದೀವಿ ಅಂದ್ರೆ ದ ಇಮೇಜ್ ಫಾರ್ಮೇಷನ್ ಎಲ್ಲಾಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಅಟ್ ದ ಪ್ರಿನ್ಸಿಪಾಲ್ ಫೋಕಸ್. ಆ ಡಿಸ್ಟೆನ್ಸ್ ನಾವು ಫೋಕಲ್ ಲೆಂತ್ ಅಂತ ಸ್ಮಾಲ್ ಎಫ್ ಅಂತ ಬರಿತೀವಿ. ಆ ಒಂದು ಇದನ್ನ ಸಮೀಕರಣ 3 ಹಾಕಿದ್ದೀವಿ ಅಂದ್ರೆ 1/V ಮೈನಸ್ 1/V ಅಂದ್ರೆ ಇದು ಇಮೇಜ್ ಡಿಸ್ಟೆನ್ಸ್. ಇಮೇಜ್ ಡಿಸ್ಟೆನ್ಸ್ ನಮ್ಗೆ ಎಲ್ಲಿ ಬರ್ತಾ ಇದೆ? ಪ್ರಿನ್ಸಿಪಾಲ್ ಫೋಕಸ್ ಹತ್ರ ಬರ್ತಾ ಇದೆ. ಅದರಿಂದ ಪ್ರಿನ್ಸಿಪಾಲ್ ಫೋಕಸ್ ನಡುವಿನ ಇರುವಂತಹ ಡಿಸ್ಟೆನ್ಸ್ ಅನ್ನು ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಆವಾಗ ಏನಾಗುತ್ತೆ ಅಂದ್ರೆ 1/V 1/F ಆಗುತ್ತೆ ನಮಗೆ, ಮೈನಸ್ 1/U ಆಬ್ಜೆಕ್ಟ್ ಇನ್ಫಿನಿಟಿ ಹತ್ರ ಇರೋದ್ರಿಂದ 1/∞ ಹಾಕಿದ್ದೀವಿ ಅಂದ್ರೆ ಅದರ ಬೆಲೆ 0. ಅದರಿಂದ ಇದು 0 ಆಗಿಬಿಡುತ್ತೆ ಪೂರ್ತಿಯಾಗಿ. ನಮ್ಗೆ ಉಳ್ಕೊಳ್ಳೋದು 1/F ಮಾತ್ರ ಅಷ್ಟೇ. 1/F ಇಸ್ ಈಕ್ವಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಂ ಮೈನಸ್ 1 ಇಂಟು 1/R1 ಪ್ಲಸ್ 1/R2 ಅಂತ ಉಳ್ಕೊಳ್ಳುತ್ತೆ. ಇದೇ ಲೆನ್ಸ್ ಮೇಕರ್ಸ್ ಫಾರ್ಮುಲಾ. ಈ ಈಕ್ವೇಶನ್ ಸಮೀಕರಣ 4 ಗಮನಿಸಿ. ಈ ಸಮೀಕರಣ 4 ನಾವು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಕರಿತೀವಿ. ನಾವು ಡಾಕ್ಟರ್ಸ್ ಹತ್ರ ಹೋಗ್ಬಿಟ್ಟು ನಮಗೆ ಹತ್ರ ಇರೋದು ಕಾಣಿಸ್ತಾ ಇಲ್ಲ, ದೂರ ಇರೋದು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ನಿಮಗೆ ಒಂದು ಪವರ್ನ ಲೆನ್ಸ್ ನಿಮಗೆ ರೆಫರ್ ಮಾಡ್ತಾರೆ. ಆ ಪವರ್ ಆಫ್ ಎ ಲೆನ್ಸ್ ಯಾವ ರೀತಿ ಕಂಡುಹಿಡಿತಾರೆ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಪವರ್ ಆಫ್ ಎ ಲೆನ್ಸ್ಗೆ ಡೆಫಿನೇಷನ್ ಗೊತ್ತಿದೆ. ಇಟ್ ಈಸ್ ದ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಅಂತ. P is equal to 1/F ಅಂತ ರಿಲೇಷನ್ ಗೊತ್ತಿದೆ. ವಾಟ್ ಈಸ್ ಪವರ್ ಆಫ್ ಎ ಲೆನ್ಸ್? ಇಟ್ ಈಸ್ ದ ಮೆಜರ್ ಆಫ್ ಕನ್ವರ್ಜೆನ್ಸ್ ಆರ್ ಡೈವರ್ಜೆನ್ಸ್ ಆಫ್ ದ ಲೈಟ್ ರೇಸ್. ಅದನ್ನ ಮ್ಯಾಥಮೆಟಿಕಲ್ ಯಾವ ರೀತಿ ಬರಿತೀವಿ ಅಂತ ಹೇಳಿದ್ರೆ, ದ ಪವರ್ ಆಫ್ ಎ ಲೆನ್ಸ್ ಈಸ್ ಈಕ್ವಲ್ ಟು 1/F ಅಂತ ಬರಿತೀವಿ. ದ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಇಸ್ ಕಾಲ್ಡ್ ಆಸ್ ಪವರ್ ಆಫ್ ಎ ಲೆನ್ಸ್ ಅಂತ ಕರಿತೀವಿ. ಪವರ್ ಆಫ್ ಎ ಲೆನ್ಸ್ ದ SI ಯೂನಿಟ್ ಬಂದ್ಬಿಟ್ಟು ಡಯಾಪ್ಟರ್. ಡಯಾಪ್ಟರ್ ಇಟ್ ಈಸ್ ದ SI ಯೂನಿಟ್ ಆಫ್ ಪವರ್ ಆಫ್ ಎ ಲೆನ್ಸ್ ಅಥವಾ ಪರ್ ಮೀಟರ್ ಅಂತ ಹೇಳ್ಬಹುದು. ಯಾವ ಒಂದು ಲೆನ್ಸ್ ನ ಫೋಕಲ್ ಲೆಂತ್ 1 ಮೀಟರ್ ಇರುತ್ತೋ ಅದರ ಪವರ್ 1 ಡಯಾಪ್ಟರ್ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ ನೋಡಿ, ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಸರ್ ನಮಗೆ ಡಾಕ್ಟರ್ ನಿಮಗೆ ಏನನ್ನ ಪ್ಲಸ್
ಪವರ್ನ ಲೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಕೊಟ್ಟಿರುವಂತಹ ಲೆನ್ಸ್ ಬಂದ್ಬಿಟ್ಟು ಕಾನ್ವೆಕ್ಸ್ ಲೆನ್ಸ್ ಅಂತ. ಕನ್ವರ್ಜಿಂಗ್ ಲೆನ್ಸ್ನ ಪವರ್ ಯಾವಾಗಲೂ ಪಾಸಿಟಿವ್ ಇರುತ್ತೆ. ನಿಮಗೆ ಬೈ ಚಾನ್ಸ್ ಡಾಕ್ಟರ್ ಏನನ್ನ ನೆಗೆಟಿವ್ ಪವರ್ ಇರುವಂತಹ ಲೆನ್ಸ್ ಅನ್ನ ರೆಫರ್ ಮಾಡಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಕೊಟ್ಟಿರುವಂತಹ ಲೆನ್ಸ್ ಕಾನ್ಕೇವ್ ಲೆನ್ಸ್ ಅಂತ. ನೋಡಿ, ಕನ್ವರ್ಜಿಂಗ್ ಲೆನ್ಸ್ ಅಥವಾ ಕಾನ್ವೆಕ್ಸ್ ಲೆನ್ಸ್ ನ ಕನ್ವರ್ಜಿಂಗ್ ಅಥವಾ ಕಾನ್ವೆಕ್ಸ್ ಲೆನ್ಸ್ ನ ಪವರ್ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಕಾನ್ಕೇವ್ ಅಥವಾ ಡೈವರ್ಜಿಂಗ್ ಲೆನ್ಸ್ ನ ಪವರ್ ಇಟ್ ಈಸ್ ಆಲ್ವೇಸ್ ನೆಗೆಟಿವ್. ನೋಡಿ ವಿದ್ಯಾರ್ಥಿಗಳೇ, ಇದು 5 ಅಂಕದ ಡೆಫಿನೆಟ್ ಪ್ರಶ್ನೆ, ತುಂಬಾ ಸಲ ಎಕ್ಸಾಮ್ ಅಲ್ಲಿ ಬಂದಿದೆ. ಅರೈವ್ ಅಟ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಕೇಳ್ತಾನೆ. ನೋಡಿ, ನೀವು ಅರೈವ್ ಅಟ್ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಹೇಳಿದ್ರೆ ಈ ಚಿತ್ರ ಬಹಳ ಇಂಪಾರ್ಟೆಂಟ್. ರಿಲೇಷನ್ 1 ಸರಿಯಾಗಿ ಬರ್ದಿರಬೇಕು, ರಿಲೇಷನ್ 2 ಇರಬೇಕು. ಇಲ್ಲಿ ನಾನು ನಿಮಗೆ ಅರ್ಥ ಆಗೋದಕ್ಕೆ ನಿಮ್ಗೆ ಏನು ಇಲ್ಲಿ 2 ಚಿತ್ರಗಳು ಬರ್ದಿದ್ದೀನೋ ಈ 2 ಚಿತ್ರಗಳ ಅವಶ್ಯಕತೆ ಇರೋದಿಲ್ಲ. ಇದಕ್ಕೆ ಯಾವುದೇ ರೀತಿಯ ಮಾರ್ಕ್ಸ್ ಇರೋದಿಲ್ಲ, ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಮಾತ್ರ ಬರ್ದಿದ್ದೀನಿ ಅಷ್ಟೇ. ನೋಡಿ, ರಿಲೇಷನ್ 4ವರೆಗೂ ನೀವು ಬಂದಿದ್ದೀರಾ ಅಂತ ಹೇಳಿದ್ರೆ ಇದನ್ನ ನಾವು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಕರಿತೀವಿ. ಇಲ್ಲಿ ಇದ್ರ ಮೇಲೆ ಇನ್ನೊಂದು ಪ್ರಶ್ನೆನೂ ಕೇಳಬಹುದು, ಅರೈವ್ ಅಟ್ ಥಿನ್ ಲೆನ್ಸ್ ಫಾರ್ಮುಲಾ ಅಂತ ಹೇಳ್ಬೇಕು. ಅರೈವ್ ಅಟ್ ಥಿನ್ ಲೆನ್ಸ್ ಫಾರ್ಮುಲಾ ಅಂದ್ರೇನು, ಏನ್ ಥಿನ್ ಲೆನ್ಸ್ ಎಂದರೇನು? ನೋಡಿ, ಈ ಬಿ ಮತ್ತು ಡಿ ಸರ್ಫೇಸಸ್ ಎರಡರ ಡಿಸ್ಟೆನ್ಸ್ ಆಪ್ಟಿಕ್ ಸೆಂಟರ್ ಹತ್ರ ಹೋದಾಗ ಆ ಲೆನ್ಸ್ ಅನ್ನ ಇವೆರಡರ ನಡುವಿನ ದೂರ ಕಡಿಮೆ ಇದ್ದಾಗ ದೇ ಆರ್ ವೆರಿ ನಿಯರ್ ಟು ದ ಆಪ್ಟಿಕ್ ಸೆಂಟರ್. ಆವಾಗ ಆ ಲೆನ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಥಿನ್ ಲೆನ್ಸ್ ಅಂತ ಕರಿತೀವಿ. ಬೇಕಾದ್ರೆ ನಿಮಗೆ ಪ್ರಶ್ನೆ ಕೇಳ್ಬೋದು, ಅರೈವ್ ಅಟ್ ಥಿನ್ ಲೆನ್ಸ್ ಫಾರ್ಮುಲಾ ಅಂತ. ಥಿನ್ ಲೆನ್ಸ್ ಫಾರ್ಮುಲಾ, ಅರೈವ್ ಅಟ್ ಥಿನ್ ಲೆನ್ಸ್ ಫಾರ್ಮುಲಾ ಅಂತ ಪ್ರಶ್ನೆ ಬಂದಾಗ ನೀವು ಈ ಸಮೀಕರಣ 3 ಮತ್ತು ಸಮೀಕರಣ 4 ಗಮನಿಸಿ. ಸಮೀಕರಣ 3 ಮತ್ತು ಸಮೀಕರಣ 4 ಗಮನಿಸಿದ್ದೀರಾ ಅಂತ ಹೇಳಿದ್ರೆ RHS ಎರಡರಲ್ಲೂ ಸೇಮ್ ಇದೆ. ಆದ್ದರಿಂದ ನಾವು LHS ಕಂಪೇರ್ ಮಾಡಿದಾಗ ಏನು ಬರಿಬಹುದು ಅಂತ ಹೇಳಿದ್ರೆ 1/f is equal to 1/v minus 1/u ಅಂತ ಬರಿಬಹುದು. ಇದೆ ಈ ಫಾರ್ಮುಲಾನ ನಾವೇನಂತ ಕರಿತೀವಿ ಅಂದ್ರೆ ಥಿನ್ ಲೆನ್ಸ್ ಫಾರ್ಮುಲಾ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಈಗ 2 ನಿಮಿಷದ ಅವಕಾಶ ನಿಮಗೆ ಕೊಡ್ತೀವಿ. ಆ 2 ನಿಮಿಷದಲ್ಲಿ ನೀವು ಬೋರ್ಡ್ ಮೇಲೆ ಇರುವಂಥದ್ದು ನೀವು ಬರೆದುಕೊಳ್ಳಬೇಕಾಗುತ್ತೆ. ಕಷ್ಟಪಟ್ಟು ಹಣ ಕೂಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ ಅವರ ಮದುವೆಗೋ ಇಲ್ಲ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆಗೋ ಹಣ ಬೇಕಾದಾಗ ಆ ಚಿನ್ನವನ್ನ ಮಾರೋಕೆ ಅಂತ ಹೋದ್ರೆ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮೇಲೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡ್ಲೆ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆಯಾಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿವಿಧ ಬೆಳೆಗಳಿಗೆ ವಿವಿಧ ರೀತಿಯ ಜೇಡರ ನುಸಿಗಳು ಕಂಡುಬರುತ್ತವೆ. ಅಂದರೆ ರೆಡ್ ಮೈಟ್ಸ್, ಯೆಲ್ಲೋ ಮೈಟ್ಸ್ ಮತ್ತು ಯುರೋಪಿಯನ್ ಮೈಟ್ಸ್ ನ ಹಾವಳಿ ಹೆಚ್ಚುತ್ತದೆ. ಈ ಜೇಡರ ನುಸಿಗಳು ತರಕಾರಿ ಮತ್ತು ಹಣ್ಣು ಹಾಗೂ ಇತರ ಫಸಲುಗಳ ರಸವನ್ನು ಹೀರುವುದರಿಂದ ಬೆಳೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಕಡಿಮೆಯಾಗುತ್ತದೆ. ಇದರಿಂದಾಗಿ ಬೆಳೆಗಳ ಗುಣಮಟ್ಟ ಕುಂಠಿತಗೊಳ್ಳುತ್ತದೆ ಹಾಗೂ ಇಳುವರಿಯು 25% 50% ಕಡಿಮೆಯಾಗುತ್ತದೆ. ಹಾಗಾಗಿ IIL ಹಾಗೂ ಜಪಾನಿನ ನಿಸ್ಸಾನ್ ಕೆಮಿಕಲ್ಸ್ ಕಾರ್ಪೊರೇಷನ್ ಜೊತೆಗೂಡಿ ಅತ್ಯಂತ ಶಕ್ತಿಶಾಲಿಯಾಗಿ ಕುನೌಚಿ ದಾಳಿ ನಡೆಸಿದೆ. ಆದ್ದರಿಂದ ಎಷ್ಟೇ ಜೇಡರ ನುಸಿಗಳಿದ್ದರೂ ಉತ್ತರ ಕೇವಲ ಒಂದೇ, ಕುನೌಚಿ. ವಿದ್ಯಾರ್ಥಿಗಳೇ, ಈಗಾಗಲೇ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಬಗ್ಗೆ ಅಧ್ಯಯನ ಮಾಡಿದ್ದೀರಾ. ಈಗ ಪವರ್ ಆಫ್ ಎ ಲೆನ್ಸ್ ಕೂಡ ತಿಳ್ಕೊಂಡಿದ್ದೀರಾ. ಇದ್ರ ಮೇಲೆ 1 ಅಂಕದ ಪ್ರಶ್ನೆ ಕೇಳಬಹುದು. ಅದೇನಂದ್ರೆ, ಎ ಡಾಕ್ಟರ್ ಸಜೆಸ್ಟ್ ಯು ಎ ಲೆನ್ಸ್ ಆಫ್ ಪವರ್ ಪ್ಲಸ್ 2.5D. ಡಾಕ್ಟರ್ ನಿಮಗೆ ಪ್ಲಸ್ 2.5 ಡಯಾಪ್ಟರ್ ಇರುವಂತಹ ಒಂದು ಲೆನ್ಸ್ ಅನ್ನ ರೆಫರ್ ಮಾಡಿದ್ದಾರೆ. ಅದರ ಫೋಕಲ್ ಲೆಂತ್ ಎಷ್ಟು ಅಥವಾ ಅದರ ವಿಧ ಯಾವುದು ಅಂತ ಪ್ರಶ್ನೆ ಕೇಳಬಹುದು. ನೋಡಿ ಮಕ್ಕಳೇ, ನಮ್ಗೆ ಫಾರ್ಮುಲಾ ಗೊತ್ತಿದೆ. ಪವರ್ ಆಫ್ ಎ ಲೆನ್ಸ್ P is equal to 1/4 ಫೋಕಲ್ ಲೆಂತ್ ಅಂತ. ನಮಗೆ ಬೇಕಾಗಿರೋದು ಫೋಕಲ್ ಲೆಂತ್. ಅದರಿಂದ ಫೋಕಲ್ ಲೆಂತ್ is equal to 1/ಪವರ್ ಅಂತ ಬರೀಬಹುದು. 1/2.5 ಬರೆದಿದ್ದೀರಾ ಅಂದರೆ ಇದರ ಆನ್ಸರ್
0.4 ಮೀಟರ್ ಬರುತ್ತೆ. ಹಾಗಾದರೆ ನಮಗೆ ಆ ಡಾಕ್ಟರ್ ಸಜೆಸ್ಟ್ ಮಾಡಿರುವಂತಹ ಲೆನ್ಸ್ನ ಫೋಕಲ್ ಲೆಂತ್ 40 ಸೆಂಟಿಮೀಟರ್ ಅಂತ ಅರ್ಥ. ಆಮೇಲೆ ಡಾಕ್ಟರ್ ಸಜೆಸ್ಟ್ ಮಾಡಿರುವಂತಹ ಲೆನ್ಸ್ನ ವಿಧ ಕಾನ್ವೆಕ್ಸ್ ಲೆನ್ಸ್ ಅಂತ, ಪ್ಲಸ್ ಇದ್ರೆ ಕಾನ್ವೆಕ್ಸ್ ಲೆನ್ಸ್ ಅಂತ ಅರ್ಥ. ಇಲ್ಲ ಫೋಕಲ್ ಲೆಂತ್ ಕೊಟ್ಬಿಟ್ಟು ಪವರ್ ಬೇಕಾದ್ರೂ ಕೇಳ್ಬೋದು. ಡಾಕ್ಟರ್ ನಿಮಗೆ -20 ಸೆಂಟಿಮೀಟರ್ ಫೋಕಲ್ ಲೆಂತ್ ಇರುವಂತಹ ಒಂದು ಲೆನ್ಸ್ ಅನ್ನ ರೆಫರ್ ಮಾಡಿದ್ದಾರೆ. ಹಾಗಾದ್ರೆ ವಾಟ್ ಈಸ್ ದ ಪವರ್ ಆಫ್ ದಟ್ ಲೆನ್ಸ್ ಅಂತಾನು ಪ್ರಶ್ನೆ ಕೇಳಬಹುದು ನಿಮಗೆ. ಅವಾಗ ಪವರ್ ಆಫ್ ಎ ಲೆನ್ಸ್ಗೆ ಫಾರ್ಮುಲಾ ಗೊತ್ತಿದೆ. ಪವರ್ ಆಫ್ ಎ ಲೆನ್ಸ್ ಇಸ್ 1 by focal length. It becomes 1 by 0.2. The answer is -5 diopter. ಹಾಗಾದ್ರೆ ಆ ಲೆನ್ಸ್ನ ಪವರ್ ಎಷ್ಟು ಅಂತ ಹೇಳಿದ್ರೆ -5 ಡಯಾಪ್ಟರ್. ಆಮೇಲೆ ಕೊಟ್ಟಿರುವಂತಹ ಲೆನ್ಸ್ನ ವಿಧ ಯಾವುದು ಅಂತ ಕೇಳಿದ್ರೆ ಕಾನ್ಕೇವ್ ಲೆನ್ಸ್. ವಿದ್ಯಾರ್ಥಿಗಳೇ, ನೀವು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರಾ? ಹೇಳಿ, ಯಾವ್ದಾವ್ದು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್? ಸಿಂಪಲ್ ಮೈಕ್ರೋಸ್ಕೋಪ್, ಕಾಂಪೌಂಡ್ ಮೈಕ್ರೋಸ್ಕೋಪ್, ಟೆಲಿಸ್ಕೋಪ್ಸ್. ಇದನ್ನು ನಾವೇನಂತ ಕರಿತೀವಿ ಅಂದ್ರೆ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ. ಈ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ನಾವು ಒಂದು ಲೆನ್ಸ್ ಯೂಸ್ ಮಾಡಲ್ಲ, ಬಳಕೆ ಮಾಡಲ್ಲ. ಒಂದಕ್ಕಿಂತ ಹೆಚ್ಚು ಲೆನ್ಸಸ್ನ ಬಳಕೆ ಮಾಡ್ತೀವಿ. ಒಂದು ಅಥವಾ ಅದಕ್ಕಿಂತ ಹೆಚ್ಚು ಲೆನ್ಸಸ್ ಬಳಕೆ ಮಾಡಿದಾಗ ಅದರ ಎಫೆಕ್ಟಿವ್ ಫೋಕಲ್ ಲೆಂತ್ ಎಷ್ಟಿರುತ್ತೆ? ನಿಮಗೆ ಪರೀಕ್ಷೆಯಲ್ಲಿ ಒಂದು 5 ಅಂಕದ ಒಂದು ಡೆರಿವೇಶನ್ ಕೇಳಬಹುದು. ವಾಟ್ ಈಸ್ ದ ಎಫೆಕ್ಟಿವ್ ಫೋಕಲ್ ಲೆಂತ್ ಆಫ್ 2 thin lenses in contact ಅಂತ ಹೇಳಿ. ನೋಡಿ, 2 thin lenses in contact, 2 ಅಥವಾ ಹೆಚ್ಚಿನ ಲೆನ್ಸಸ್ ಯೂಸ್ ಮಾಡುವಂತಹ ಉದ್ದೇಶ ಟು ಗೆಟ್ ದ ಮ್ಯಾಗ್ನಿಫೈಯಿಂಗ್ ಇಮೇಜ್. ನೆಕ್ಸ್ಟ್, ಟು ಗೆಟ್ ದ ಶಾರ್ಪ್ ಇಮೇಜ್. ಈ ಕಾರಣದಿಂದಾಗಿ 2 ಅಥವಾ ಅದಕ್ಕಿಂತ ಹೆಚ್ಚು ಲೆನ್ಸಸ್ ಅನ್ನ ನಾವು ಬಳಸ್ತೀವಿ. ಇವಾಗ 2 ಅಥವಾ ಅದಕ್ಕಿಂತ ಹೆಚ್ಚು ಲೆನ್ಸಸ್ ನ ಬಳಸಿದಾಗ ಅದರ ಎಫೆಕ್ಟಿವ್ ಫೋಕಲ್ ಲೆಂತ್ ಎಷ್ಟಾಗುತ್ತೆ ಅಂತ ನಾವು ಒಂದು ಡೆರಿವೇಶನ್ ಮುಖಾಂತರ ಕಂಡುಹಿಡಿಯೋಣ. ವಾಟ್ ಈಸ್ ದ ಎಫೆಕ್ಟಿವ್ ಫೋಕಲ್ ಲೆಂತ್ ಅಂತ. ಇದು ಡೆಫಿನೆಟ್ ಆಗಿ ಎಕ್ಸಾಮ್ಗೆ ಬರುವಂತಹ ಪ್ರಶ್ನೆ, 5 ಅಂಕಕ್ಕೆ. ಥಿನ್ ಲೆನ್ಸ್ ಫಾರ್ಮುಲಾ ಬರ್ಬೋದು, ಇಲ್ಲಾಂದ್ರೆ ರಿಫ್ರಾಕ್ಷನ್ ಥ್ರೂ ಎ ಪ್ರಿಸಮ್ ಬರ್ಬೋದು, ಇಲ್ಲ ಅಂತ ಹೇಳಿದ್ರೆ ರಿಲೇಷನ್ ಬಿಟ್ವೀನ್ NUVR ಅಂತ ಬರ್ಬೋದು, ಇಲ್ಲ ಅಂತ ಹೇಳಿದ್ರೆ ಎಫೆಕ್ಟಿವ್ ಫೋಕಲ್ ಲೆಂತ್ ಆಫ್ 2 thin lenses in contact. ಇದು 5 ಮಾರ್ಕ್ ಪ್ರಶ್ನೆ ನಿಮಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಮಕ್ಕಳೇ ನೋಡಿ, ಚಿತ್ರ ಗಮನಿಸಿ. ಇಲ್ಲಿ 2 ಕಾನ್ವೆಕ್ಸ್ ಲೆನ್ಸ್ ಅನ್ನ ತೆಗೆದುಕೊಂಡಿದ್ದೀನಿ. 2 thin ಕಾನ್ವೆಕ್ಸ್ ಲೆನ್ಸಸ್, ಒಂದು A ಮತ್ತೊಂದು B. ಈ A ಕಾನ್ವೆಕ್ಸ್ ಲೆನ್ಸ್ ನ ಫೋಕಲ್ ಲೆಂತ್ f1 ಅಂದ್ಕೊಳ್ಳೋಣ. ಕಾನ್ವೆಕ್ಸ್ ಲೆನ್ಸ್ B ನ ಫೋಕಲ್ ಲೆಂತ್ f2 ಎಂದುಕೊಳ್ಳಿ. ಲೆಟ್ O be the luminous point object and I be the real image of the object O. ವಿದ್ಯಾರ್ಥಿಗಳೇ, ಲೆನ್ಸ್ ಫಾರ್ಮುಲಾದಲ್ಲಿ ನೀವು ಅಧ್ಯಯನ ಮಾಡಿದ ಹಾಗೆ ಇಲ್ಲೂ ಕೂಡ ಇಮೇಜ್ ಫಾರ್ಮೇಷನ್ ಇಟ್ ಟೇಕ್ಸ್ ಪ್ಲೇಸ್ ಇನ್ 2 stages. ಫಸ್ಟ್ ನಾವು ಲೆನ್ಸ್ ಬಿ ಇಲ್ಲ ಅನ್ಕೊಳ್ಳಿ. ಇನ್ ದ ಆಬ್ಸೆನ್ಸ್ ಆಫ್ ಲೆನ್ಸ್ ಬಿ, I dash be the real image of the object O. In the absence of the lens AB, I dash be the real image of the object O. ಹಾಗಾದ್ರೆ ಇದನ್ನ ಸಮೀಕರಣದ ರೂಪದಲ್ಲಿ ಯಾವ ರೀತಿ ಬರೀಬಹುದು? ವಿದ್ಯಾರ್ಥಿಗಳೇ, ನಮ್ಗೆ ಈಗಲೇ ಗೊತ್ತಿದೆ, ಇನ್ಸಿಡೆಂಟ್ ರೇ ಡೈರೆಕ್ಷನ್ ಅಲ್ಲಿ ತೆಗೆದುಕೊಳ್ಳುವಂತಹ ಡಿಸ್ಟೆನ್ಸಸ್ ಪಾಸಿಟಿವ್ ಇರುತ್ತೆ. ಇನ್ಸಿಡೆಂಟ್ ರೇ ಆಪೋಸಿಟ್ ಆಗಿ ನಾವು ತೆಗೆದುಕೊಳ್ಳುವಂತಹ ಡಿಸ್ಟೆನ್ಸ್, ಆಪ್ಟಿಕ್ ಸೆಂಟರ್ ಇಂದ ತೆಗೆದುಕೊಳ್ಳುವಂತಹ ಡಿಸ್ಟೆನ್ಸಸ್ ನೆಗೆಟಿವ್ ಆಗಿರುತ್ತೆ. ಆ ರೂಲ್ ಅನ್ನು ಇಲ್ಲಿ ಅಪ್ಲೈ ಮಾಡಿದಾಗ ನೋಡಿ, ಸೆಂಟರ್ ಇಂದ ಆಬ್ಜೆಕ್ಟ್ ಡಿಸ್ಟೆನ್ಸ್ ರೈಟ್ ಸೈಡ್ ಅಲ್ಲಿ ಇದೆ. ಆದ್ದರಿಂದ ಲೆನ್ಸ್ ಫಾರ್ಮುಲಾ ಆಲ್ರೆಡಿ ನಾವು ಓದಿದ್ವಿ, ಥಿನ್ ಲೆನ್ಸ್ ಫಾರ್ಮುಲಾ. ಆವಾಗ ಇದು ಪಾಸಿಟಿವ್ ಆಗುತ್ತೆ, 1/v' ಆಗುತ್ತೆ. ಆಬ್ಜೆಕ್ಟ್ ಡಿಸ್ಟೆನ್ಸ್
ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ. ಆದ್ರಿಂದ ಇದನ್ನ ನೆಗೆಟಿವ್ ಅಂತ ತಗೊಂತೀವಿ. 1/v' ಮೈನಸ್ 1/u. ಈ ಮೈನಸ್ ಯಾಕೆ ಅಂತ ಹೇಳಿದ್ರೆ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ತೆಗೆದುಕೊಳ್ತಾ ಇದ್ದೀವಿ, ಆದ್ರಿಂದ ಈ ಮೈನಸ್ ಚಿಹ್ನೆ. ಹಾಗಾದ್ರೆ ರಿಫ್ರಾಕ್ಷನ್ ಥ್ರೂ ದ ಫಸ್ಟ್ ಲೆನ್ಸ್ಗೆ ಫಾರ್ಮುಲಾ ಏನು ಬರುತ್ತೆ ಅಂತ ಹೇಳಿದ್ರೆ, ರಿಲೇಷನ್ ಏನು ಬರುತ್ತೆ ಅಂತ ಹೇಳಿದ್ರೆ 1/v' ಮೈನಸ್ 1/u ಇಸ್ ಈಕ್ವಲ್ ಟು, ಈಗಾಗಲೇ ಹೇಳಿದ್ದೀನಿ ಕಾನ್ವೆಕ್ಸ್ ಲೆನ್ಸ್ ಏನು ಫೋಕಲ್ ಲೆಂತ್ ಎಷ್ಟು ಅಂತ, f1. ಆದ್ದರಿಂದ ಏನಾಗುತ್ತಂದ್ರೆ 1/f1 ಬರುತ್ತೆ. ಆ ಲೆನ್ಸ್ ಫಾರ್ಮುಲಾ ಮೊದಲನೇ ಲೆನ್ಸ್ಗೆ ಏನು ಬರುತ್ತೆ ಅಂತ ಹೇಳಿದ್ರೆ 1/f1 ಇಸ್ ಈಕ್ವಲ್ ಟು 1/v' ಮೈನಸ್ 1/u ಅಂತ ಬರುತ್ತೆ. ಇದಕ್ಕೆ ಸಮೀಕರಣ 1 ಅಂತ ಕೊಡಿ. ಓಕೆ, now let us discuss the refraction through the second lens B. ಈ ಸೆಕೆಂಡ್ ಲೆನ್ಸ್ ಗಮನಿಸಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಏನ್ I' ಫಾರ್ಮ್ ಆಗಿತ್ತು, this behaves as the virtual object for the second lens. The real image I', it behaves as the virtual object for the second lens. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ನೀವು ರಿಲೇಷನ್ ಅಪ್ಲೈ ಮಾಡಿದ್ದೀರಾ ಅಂದ್ರೆ I' ವರ್ಚುವಲ್ ಆಬ್ಜೆಕ್ಟ್ ತರ ಬಿಹೇವ್ ಮಾಡುತ್ತೆ. ಅದರ ರಿಯಲ್ ಇಮೇಜ್ ಫಾರ್ಮೇಷನ್ ಎಲ್ಲಾಗುತ್ತೆ ಅಂದ್ರೆ I ಹತ್ರ ಆಗುತ್ತೆ, ಅಟ್ ಎ ಡಿಸ್ಟೆನ್ಸ್ V ಫ್ರಮ್ ದ ಆಪ್ಟಿಕ್ ಸೆಂಟರ್. ಹಾಗಾದ್ರೆ ಇದಕ್ಕೆ ನೀವು ರಿಲೇಷನ್ನ ಗಮನಿಸಿದ್ದೀರಾ ಅಂತ ಹೇಳಿದ್ರೆ ಏನು ಬರುತ್ತೆ ಅಂದರೆ, ಇಲ್ಲಿ ಫಸ್ಟ್ ಮೀಡಿಯಮಿಂದ ಬರ್ತಾ ಇದ್ದಾರೆ, ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಆಪ್ಟಿಕ್ ಸೆಂಟ್ರಿಂದ ನಾವು ಲೆಫ್ಟ್ ಸೈಡ್ ತಗೊಳ್ತೀವಿ, ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಆಯಿತು, ಆದ್ದರಿಂದ ಮೈನಸ್ 1/v' ಅಂತ ತಗೊಳ್ತೀವಿ. ಪ್ಲಸ್ ಇಮೇಜ್ ಫಾರ್ಮೇಷನ್ ಎಲ್ಲಾಗ್ತಾ ಇದೆ ಅಂದರೆ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಆಗ್ತಾ ಇದೆ, ಆದ್ದರಿಂದ ಅದಕ್ಕೆ ಪಾಸಿಟಿವ್ ಅಂತ ತಗೊಳ್ತೀವಿ. 1/v minus 1/v' is equal to the focal length of second lens B is f2. ಆದ್ದರಿಂದ 1/f2 ಅಂತ ಬರ್ಕೊಳ್ತೀವಿ. ಇದು ಎರಡನೇ ಸಮೀಕರಣ. ಈಗ ಎರಡು ಆ್ಯಡ್ ಮಾಡೋಣ, ಆ್ಯಡಿಂಗ್ 1 and 2. ಮೊದಲನೇ ಸಮೀಕರಣ ಮತ್ತು ಎರಡನೇ ಸಮೀಕರಣ ಎರಡು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದ್ರೆ ಏನಾಯಿತು, 1/v' minus 1/u plus 1/v minus 1/v' is equal to 1/f1 plus 1/f2 ಆಗುತ್ತೆ. ನೋಡಿ ವಿದ್ಯಾರ್ಥಿಗಳು, ಇಲ್ಲಿ 1/v' ಇಲ್ಲಿ ಪಾಸಿಟಿವ್ ಚಿಹ್ನೆ ಇದೆ, ಇಲ್ಲಿ ನೆಗೆಟಿವ್ ಚಿಹ್ನೆ ಇದೆ, ಅದರ ಮೊತ್ತ 0 ಆಗುತ್ತೆ. 0 ಆಗೋದ್ರಿಂದ ಏನು ಉಳ್ಕೊಳ್ಳುತ್ತೆ ಅಂತ ಹೇಳಿದ್ರೆ 1/v minus 1/u is equal to 1/f1 ಪ್ಲಸ್ 1/f2 ಉಳ್ಕೊಳ್ಳುತ್ತೆ. ಇದನ್ನ ಸಮೀಕರಣ 3 ಅಂತ ಕೊಡಿ. ಓಕೆ, ಈಗ ಎರಡು ಲೆನ್ಸಸ್ ಇಲ್ಲ. ಈ ಎರಡು ಲೆನ್ಸಸ್ ಇಂದ ಎಫೆಕ್ಟಿವ್ ಫೋಕಲ್ ಲೆಂತ್ ನಮ್ಗೆ ಎಷ್ಟು ಬರುತ್ತೋ ಅಷ್ಟೇ ಫೋಕಲ್ ಲೆಂತ್ ಇರುವಂತಹ ಒಂದು ಸಿಂಗಲ್ ಲೆನ್ಸ್ ಯೂಸ್ ಮಾಡಿದಾಗ ಈ ಸಮೀಕರಣ ಏನಾಗುತ್ತೆ, ಈ ಸಮೀಕರಣ ಏನಾಗುತ್ತೆ ಅಂದ್ರೆ 1/v minus 1/u is equal to 1/f ಅಂತ ಬರುತ್ತೆ. ಆ ಎರಡು ಲೆನ್ಸಸ್ ಬದಲಾಗಿ ಅದರ ಎಫೆಕ್ಟಿವ್ ಅಥವಾ ರಿಸಲ್ಟೆಂಟ್ ಫೋಕಲ್ ಲೆಂತ್ ಎಷ್ಟು ಬರುತ್ತೋ ಅಷ್ಟು ಫೋಕಲ್ ಲೆಂತ್ ಕೊಡುವಂತಹ ನಾವು ಒಂದು ಸಿಂಗಲ್ ಲೆನ್ಸ್ ಅನ್ನ ಯೂಸ್ ಮಾಡಿದೀವಿ ಅಂದ್ರೆ ಅದನ್ನ ಈಕ್ವಿವೆಲೆಂಟ್ ಲೆನ್ಸ್ ಆಫ್ ಫೋಕಲ್ ಲೆಂತ್ f1 plus f2 ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ 1/v minus 1/u is equal to 1/f ಆಗುತ್ತೆ. Now you compare equation 3 and 4. If you compare equation 3 and 4, the final result what you obtain is 1/f is equal to 1/f1 plus 1/f2 ಹಾಗೆ ಬರುತ್ತೆ. ಇದೇ ಎಫೆಕ್ಟಿವ್ ಫೋಕಲ್ ಲೆಂತ್ ಆಫ್ 2 thin lenses in contact. ಇದು 5 ಮಾರ್ಕ್ ಪ್ರಶ್ನೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಫೋಕಲ್ ಲೆಂತ್ ಆಫ್ 2 thin lenses in contact ಅಂತ ಕೇಳಿದ್ರೆ ಮಕ್ಕಳೇ ನೀವಿಷ್ಟು ಬರೀಬೇಕಾಗುತ್ತೆ.
ನೋಡಿ 2 ಥಿನ್ ಲೆನ್ಸಸ್ ಇದ್ದರೆ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಸರ್ 3 ಕೇಳಿದ್ರೆ 1/f1 is equal to 1/f is equal to 1/f1 plus 1/f2 plus 1/f3. ಸರ್ n ಥಿನ್ ಲೆನ್ಸಸ್ ಇದ್ದರೆ ಆವಾಗ ಫಾರ್ಮುಲಾ 1/f is equal to 1/f1 plus 1/f2 plus 1/f3 etc. up to 1/fn. ಇದನ್ನ ಇನ್ ಟರ್ಮ್ಸ್ ಆಫ್ ಪವರ್ ಕೂಡ ಬರೀಬಹುದು. ಹೌ ಯು ಕ್ಯಾನ್ ರೈಟ್ ಇನ್ ಟರ್ಮ್ಸ್ ಆಫ್ ಪವರ್? ವಿದ್ಯಾರ್ಥಿಗಳೇ, ನಮಗೆ ಆಲ್ರೆಡಿ ಗೊತ್ತಿದೆ, ದ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಇಸ್ ಕಾಲ್ಡ್ ಆಸ್ ಪವರ್ ಆಫ್ ಎ ಲೆನ್ಸ್ ಅಂತ. ಇನ್ ಟರ್ಮ್ಸ್ ಆಫ್ ಪವರ್ ಯಾವ ರೀತಿ ಬರೀಬಹುದು ಅಂದರೆ ಪವರ್ P is equal to P1 plus P2 ಇನ್ ಕೇಸ್ ಆಫ್ 2 ಲೆನ್ಸಸ್, ಅಲ್ಲಿಗೆ ಸ್ಟಾಪ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಆಫ್ 3 ಲೆನ್ಸಸ್ ಕೇಳಿದ್ರೆ P is equal to P1 plus P2 plus P3. ಇನ್ ಕೇಸ್ ಆಫ್ n ಥಿನ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್ ಇದ್ದಾಗ ಪವರ್ ಆಫ್ ಎ ಲೆನ್ಸ್ P is equal to P1 plus P2 plus P3 plus etc. up to Pn. This is regarding the effective focal length of 2 or more lenses in contact. ವಿದ್ಯಾರ್ಥಿಗಳೇ, ಆಲ್ರೆಡಿ ನಾವು ಹೇಳಿದ್ದೀವಿ, 2 ಅಥವಾ ಅದಕ್ಕಿಂತ ಹೆಚ್ಚು ಲೆನ್ಸಸ್ ಬಳಸುವಂಥ ಕಾರಣ ಟು ಗೆಟ್ ದ ಮ್ಯಾಗ್ನಿಫೈಯಿಂಗ್ ಇಮೇಜ್ ಆ್ಯಂಡ್ ಟು ಗೆಟ್ ದ ಶಾರ್ಪ್ ಇಮೇಜ್. ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಆಲ್ರೆಡಿ 4 ಡಿರೈವೇಷನ್ಸ್ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬಗ್ಗೆ ಓದಿದ್ದೀವಿ, ರಿಫ್ರಾಕ್ಷನ್ ಬಗ್ಗೆ ಓದಿದ್ದೀವಿ, ಆಪ್ಟಿಕಲ್ ಫೈಬರ್ಸ್ ಬಗ್ಗೆ ಓದಿದ್ದೀವಿ. ಇನ್ನು ಇದನ್ನು ಉಳಿದು ಮಿಕ್ಕಿರುವಂಥದ್ದು ಒಂದು 2 ಮಾರ್ಕ್ ಕ್ವಶನ್ ಕೇಳ್ಬೋದು. ಆ 2 ಮಾರ್ಕ್ ಪ್ರಶ್ನೆ ಯಾವುದ್ರ ಬಗ್ಗೆ ಕೇಳ್ಬೋದು ಅಂದರೆ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ನ ರೇ ಡಯಾಗ್ರಾಮ್ಸ್ ಬರೀರಿ ಅಂತ ಕೇಳ್ಬೋದು. ವಿದ್ಯಾರ್ಥಿಗಳೇ, ನೀವು ಆಗಲೇ ಓದಿದ್ದೀರಾ, ನೀವಾಗಲೇ ತಿಳಿದಿದ್ದೀರಾ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಯಾವ್ದ್ಯಾವ್ದಿದೆ ನಮ್ಮ ಸಿಲೆಬಸ್ಗೆ. ವಿ ಹ್ಯಾವ್ ಫಸ್ಟ್ ಒನ್ ಸಿಂಪಲ್ ಮೈಕ್ರೋಸ್ಕೋಪ್, ಎರಡನೇದು ಕಾಂಪೌಂಡ್ ಮೈಕ್ರೋಸ್ಕೋಪ್, ಆಮೇಲೆ ಮೂರನೇದು ಟೆಲಿಸ್ಕೋಪ್ಸ್. ಇದರ 3 ಏನು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ನ ಹೆಸರು ಹೇಳಿದ್ದೀನೋ ಅದರ ರೇ ಡಯಾಗ್ರಾಮ್ಸ್ ಪರೀಕ್ಷೆಯಲ್ಲಿ 2 ಅಂಕಕ್ಕೆ ಕೇಳ್ಬೋದು. ಡ್ರಾ ದ ರೇ ಡಯಾಗ್ರಾಮ್ ಫಾರ್ ಎ ಸಿಂಪಲ್ ಮೈಕ್ರೋಸ್ಕೋಪ್ ಅಥವಾ ಡ್ರಾ ದ ರೇ ಡಯಾಗ್ರಾಮ್ ಫಾರ್ ಎ ಸಿಂಪಲ್ ಕಾಂಪೌಂಡ್ ಮೈಕ್ರೋಸ್ಕೋಪ್, ಇಲ್ಲ ಅಂದರೆ ಡ್ರಾ ದ ರೇ ಡಯಾಗ್ರಾಮ್ ಫಾರ್ ಎ ಟೆಲಿಸ್ಕೋಪ್ ಅಂತ ಕೇಳ್ಬೋದು. ಆ 3 ಪ್ರಶ್ನೆ ಏನು ಎಕ್ಸಾಮಲ್ಲಿ ಬರುವಂಥ ಸಾಧ್ಯತೆ ಇದೆಯೋ ಅದರ ಚಿತ್ರ ಈಗ ನಿಮ್ಮ ಸ್ಕ್ರೀನ್ ಮುಂದೆ ಬರುತ್ತೆ. ನೀವು ಈ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿ ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ. ಎಲ್ಲರಿಗೂ ಧನ್ಯವಾದಗಳು. ಮಕ್ಕಳಿಗೋಸ್ಕರ ಆಸ್ತಿ ಬೇಡ, ಮಕ್ಕಳನ್ನೇ ಆಸ್ತಿ ಮಾಡೋಣ, ಅದುವೇ ಶಿಕ್ಷಣ. ಮಕ್ಕಳ ಶಿಕ್ಷಣವೇ ನಿಜವಾದ ಪಾಲನೆ ಪೋಷಣೆ, ಅದುವೇ ನಮ್ಮೆಲ್ಲರ ಹೊಣೆ. ವಿದ್ಯೆಯಿಂದ ಬುದ್ಧಿ, ಬುದ್ಧಿಯಿಂದ ಜ್ಞಾನ, ಜ್ಞಾನದಿಂದ ಮಾನ, ಮಾನದಿಂದ ಸನ್ಮಾನ.